ಲೋಕಸಭಾ ಚುನಾವಣೆಗೆ ದಿನಾಂಕ ಅನೌನ್ಸ್ ಆಗಿದ್ದು ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಹೀಗಿರುವಾಗ ಅಭ್ಯರ್ಥಿಗಳು ಆ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ನಾನಾ ಕಸರತ್ತು ನಡೆಸ್ತಾ ಇದ್ದಾರೆ. ಮತದಾರರಿಗೆ ಯಾವುದೇ ಸ್ವರೂಪದಲ್ಲಿ ಆಮಿಷ ಒಡ್ಡೋದು, ಮತಗಳನ್ನು ಸೆಳೆಯೋ ಪ್ರಯತ್ನ ಪಡೋರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಾಗಿ ಈಗ ಚುನಾವಣಾ ಆಯೋಗ ಎಚ್ಚರಿಕೆ ಕೊಟ್ಟಿದೆ. ಇಷ್ಟಾದರೂ ಡಿಜಿಟಲ್ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಜನರಿಗೆ ಹಣ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರಂತೆ. ಅದರಲ್ಲೂ ಇತ್ತೀಚೆಗೆ ಎಲ್ಲರೂ ಬಳಸೋ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂಗಳನ್ನ ಕಣ್ಣು ಹಾಕಿದ್ದಾರೆ. ಅದ್ರ ಮೇಲೆ ಈ ಡಿಜಿಟಲ್ ಪೇಮೆಂಟ್ಗಳ ಹಣಕಾಸು ವಹಿವಾಟಿನ ಮೇಲೆ ಚುನಾವಣಾ ಆಯೋಗ ಹದ್ದಿನ ಕಣ್ಣಿರಿಸಿದೆ. ವ್ಯಕ್ತಿಯ ಪ್ರತಿದಿನದ ವಹಿವಾಟಿನ ಬಗ್ಗೆ ನೋಡಲ್ ಅಧಿಕಾರಿಗಳು ನಿಗಾ ಇಡ್ತಾರೆ. ಯಾವುದೇ ವ್ಯಕ್ತಿಯಿಂದ ಅಥವಾ ಒಂದು ಖಾತೆಯಿಂದ ನಿರ್ದಿಷ್ಟ ಮೊತ್ತದ ಹಣ ಹೆಚ್ಚಿನ ಸಂಖ್ಯೆಯ ಜನರಿಗೆ ರವಾನೆ ಆಗ್ತಾ ಇದ್ರೆ ಅಂತವ್ರನ್ನ ಪತ್ತೆ ಹಚ್ಚೋದು, ಪ್ರಕರಣ ದಾಖಲು ಮಾಡೋಕೆ ಮುಂದಾಗ್ತಾ ಇದ್ದಾರೆ. ಬಾರಿಯಿಂದನೂ ಕೂಡ ಆಗಲೇ 2-3 ಬಾರಿಯಿಂದನೂ ಕೂಡ ಈ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಪ್ರತಿ ಟ್ರಾನ್ಸಾಕ್ಷನ್ ಮೇಲೆ ನಾವು ಕಂಡಿಟ್ಟಿರ್ತೇವೆ. ರೆಗ್ಯುಲರ್ ಟ್ರಾನ್ಸಾಕ್ಷನ್ 1 to 100 ಅಥವಾ 100 to 1 ಈ ಥರ ಬೇರೆ ಬೇರೆ ಅಂದರೆ ಒಂದು ಅಕೌಂಟಿಂದ ನೂರಾರು ಜನಕ್ಕೆ ಅಕೌಂಟ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಯಿತು ಅಂದರೆ ಅದು ಡೌಟ್ಫುಲ್ ಟ್ರಾನ್ಸಾಕ್ಷನ್ ಅಂತ ನಾವು ಕರಿತೇವೆ. ಅಂಥದ್ದನ್ನು ನಮಗೆ ಪ್ರತಿ ದಿವಸ ಬ್ಯಾಂಕರ್ಸು ನಮಗೆ ಎಲ್ಲ ಬ್ಯಾಂಕ್ಗಳು ಅದರ ಮೇಲೆ ಕಂಡಿಟ್ಟಿದೆ. ಅವರು ಮಾಹಿತಿಯನ್ನು ಕೊಡ್ತಾರೆ. ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಒಂದು ಕಮಿಟಿ ಇದೆ, ಒಬ್ರು ಇರ್ತಾರೆ ಅದನ್ನು ನೋಡಲಿಕ್ಕೆ. ನೋಡಲ್ ಆಫೀಸರ್ ಇರ್ತಾರೆ, ಬ್ಯಾಂಕಿಂಗನ್ನು ನೋಡಲ್ ಆಫೀಸರ್ ಇರ್ತಾರೆ, ನಮ್ಮವರು ಇರ್ತಾರೆ. ಎಕ್ಸ್ಪೆಂಡಿಚರ್ ದೃಷ್ಟಿಯಿಂದ ಆ ಥರ ಡೌಟ್ಫುಲ್ ಟ್ರಾನ್ಸಾಕ್ಷನ್ ಇರೋದನ್ನೆಲ್ಲ ನಾವು ವೆರಿಫೈ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಅದು ಕಂಡಿಟ್ಟೇ ಇರುತ್ತೆ. ಈಗ ಒಬ್ಬ 1000 ಜನಕ್ಕೆ ಗೂಗಲ್ ಪೇನಲ್ಲಾದರೂ ಮಾಡಲಿ, ಪೇಟಿಎಮ್ ಆದರೂ ಮಾಡಲಿ, ಒಂದು ಅಕೌಂಟಲ್ಲಿ ಟ್ರಾನ್ಸಾಕ್ಷನ್, ಬ್ಯಾಂಕಲ್ಲಿ ಒಂದು ಅಕೌಂಟ್ ಇದ್ದೇ ತಾನೇ ಟ್ರಾನ್ಸಾಕ್ಷನ್ ಮಾಡಬೇಕು. ಅಕೌಂಟಿಂದ ಒಬ್ಬರಿಂದ ಹಲವರಿಗೆ, ಒಬ್ಬರಿಂದ ಒಬ್ರಿಗೆ ಹೋದರೆ ಇಟ್ಸ್ ಎ ನಾರ್ಮಲ್. ಒಬ್ಬರಿಂದ ಹಲವಾರು ಜನರಿಗೆ ಟ್ರಾನ್ಸ್ಫರ್ ಆಯ್ತದೆ ಅಂತ ಆದರೆ ಒಂದು 50 ಜನಕ್ಕೋ 100 ಜನಕ್ಕೋ ಆಯಿತು ಅಂದರೆ ಇಟ್ಸ್ ಎ ಡೌಟ್ಫುಲ್. ಇದು ನಮ್ಮ ಇದ್ರ ಪ್ರಕಾರ ಯಾವುದು RP ಆ್ಯಕ್ಟ್ ಪ್ರಕಾರ ಎಲ್ಲದ್ರ ಮೇಲೂ ನೀತಿ ಸಂಹಿತೆ ಉಲ್ಲಂಘನೆ ಮೇಲೆ ಕೇಸ್ ದಾಖಲಾಗೇ ಆಗುತ್ತೆ. ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಅಂತೇಳಿ ಮತ್ತು ಓಲೈಸುವ ಏನು ಮಾಡಿರುವಂಥ ಇದು ಇಂಡ್ಯೂಸ್ಮೆಂಟ್ ಅಂತ ಹೇಳಿ ಆ್ಯಕ್ಷನ್ ಆಗುತ್ತೆ. ಇಲ್ಲ, ಬ್ಯಾಂಕ್ ತಂತ್ರಜ್ಞಾನ ಏನಿಲ್ಲ, ಬ್ಯಾಂಕ್ ನೋಡಲ್ ಆಫೀಸರ್ ಡೈಲಿ ಅವರು ಆ ಟ್ರಾನ್ಸಾಕ್ಷನ್ಗಳ ಬಗ್ಗೆ ಮಾಹಿತಿಯನ್ನು DO ಕೊಡಬೇಕು ಅಂತಿದೆ. ಅದು ಕೊಡ್ತಿರ್ತಾರೆ, ಡೈಲಿ ಕೊಡ್ತಾರೆ. ಅವ್ರಿಗೆ ಗೊತ್ತಿಲ್ಲ, ಬ್ಯಾಕ್ ಎಂಡ್ನಲ್ಲಿ ನಡೀತಿರುತ್ತೆ, ಹೊರಗಡೆ ಕಾಣಲ್ಲ. ಬಟ್ ಒಂದು ಡೌಟ್ಫುಲ್ ಟ್ರಾನ್ಸಾಕ್ಷನ್ ಅಂತ ಏನಿರುತ್ತೆ ಅಷ್ಟನ್ನು ಪಟ್ಟಿ ಮಾಡಿ ನಮಗೆ ಕೊಡ್ತಾರೆ. ನಾವು